ತುಮಕೂರಿನ ಡಿ ನಾಗೇನಹಳ್ಳಿಯಲ್ಲಿ ಭಾರತೀಯ ಕೃಷಿ ಸಂಧಾನ ಪರಿಷತ್, ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿಜ್ಞಾನಿಗಳೊಂದಿಗೆ ರೈತರ ಸಂವಾದ ನಡೆಯಿತು ಹಾಗೂ ರೈತರಿಗೆ ಉಚಿತವಾಗಿ ತರಕಾರಿ ಬೀಜಗಳ ವಿತರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ತುಷಾರ್ ಕಾಂತಿ ಬೆಹ್ರಾ, ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಲೋಗಾನಂದನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ತುಷಾರ್ ಕಾಂತಿ ಬೆಹ್ರಾ, ರೈತರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹಲವು ನಿರ್ಣಯಗಳನ್ನು ಕೈಗೊಳ್ಳುತ್ತಿರುವುದು ಸಂತಸ ತಂದಿದೆ. ಅವುಗಳನ್ನು ಸದುಪಯೋಗಪಡಿಸಿಕೊಂಡು ರೈತರು ಕೃಷಿ ಬಲವರ್ಧನೆಗೆ ಮುಂದಾಗಬೇಕು ಎಂದರು. ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಲೋಗಾನಂದನ್, ಬೆಳೆಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಪಡೆಯುವಂತೆ ರೈತರಿಗೆ ಸಲಹೆ ನೀಡಿದರು. ಪಾತಗಾನಹಳ್ಳಿಯ ಕೃಷಿಕ ನಟರಾಜ್, ರಾಸಾಯನಿಕ ಗೊಬ್ಬರಗಳನ್ನು ಬದಿಗಿಟ್ಟು ಸಾವಯವ ಗೊಬ್ಬರದ ಮೂಲಕ ಬೆಳೆಗಳನ್ನು ಬೆಳೆಯಬೇಕು ಎಂದರು. ರಾಸಾಯನಿಕ ಕೃಷಿಯನ್ನು ಬಿಟ್ಟು ನೈಸರ್ಗಿಕ ಕೃಷಿಯನ್ನು ಎಲ್ಲ ರೈತರು ಶುರು ಮಾಡಿ ನಮ್ಮ ಉತ್ಪಾದನೆಗಿಂತಲೂ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ತಾಲೂಕಿನ ಬುಗಡನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಭಾಗವಾಗಿ ಕೃಷಿ ತಜ್ಞರು ಬಹುವಾರ್ಷಿಕ ಬೆಳೆಗಳಾದ ತೆಂಗು, ಅಡಿಕೆ ಇತ್ಯಾದಿ ಬೆಳೆಗಳಲ್ಲಿ ಕೀಟ ನಿಯಂತ್ರಣ ಹಾಗೂ ರೋಗ ನಿರ್ವಹಣೆಗೆ ಅನುಸರಿಸಬಹುದಾದ ಸಾವಯವ ಪದ್ಧತಿಗಳ ಕುರಿತು ಮಾಹಿತಿ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜೆ ಪ್ರಶಾಂತ್, ಡಾ ರಮೇಶ್, ಡಾ ರಾಧಾ ಬಾಂಡ್ಕರ್ ಸೇರಿದಂತೆ ತಜ್ಞರು, ರೈತ ಹಾಗೂ ರೈತ ಮಹಿಳೆಯರು ಭಾಗಿಯಾದರು. ಬಳಿಕ ಮಣ್ಣು ಮತ್ತು ನೀರು ತಜ್ಞ ಡಾ ರಮೇಶ್, ಕೇಂದ್ರದ ಯೋಜನೆಗಳ ಮೂಲಕ ಲಾಭದಾಯಕ ಕೃಷಿ ಮಾದರಿಗಳನ್ನು ರೈತರು ಅನುಸರಿಸಬಹುದಾಗಿದೆ ಎಂದರು. ಸರ್ವರೋಗಕ್ಕೂ ಮತ್ತು ಇವೆಲ್ಲ ನಮ್ಮ ಅಡಿಕೆ ಈಗ ಮಲೆನಾಡಲ್ಲಿ ಯಾಕೆ ಅಷ್ಟು 2000 ಮಳೆ ಬಿದ್ದರೂ ಸಹ ಯಾಕೆ ಅಷ್ಟು ಎಲೆಕ್ಟ್ರಿಕ್ ರೋಗ, ಐಡರ್ ರೋಗ ಯಾಕೆ ಕಂಟ್ರೋಲ್ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಅಸ್ತ್ರ ಏನಪ್ಪ ಅಂದ್ರೆ ಈ ಮೈ ಕುಸುಮ ನಿಮಗೆ ಚೀಪಾಗಿ ಕೆಲಸ ಮಾಡುತ್ತೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ದೆಹಲಿಯ ಪಶು ವಿಜ್ಞಾನ ಸಂಸ್ಥೆಯ ಉಪನಿರ್ದೇಶಕ ಡಾ ರಾಘವೇಂದ್ರ ಭಟ್, ಹಿರೇಹಳ್ಳಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಎನ್ ಲೋಗಾನಂದ್, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ವೆಂಕಟ ಸುಬ್ರಹ್ಮಣ್ಯಂ, ಕೃಷಿ ನಿರ್ದೇಶಕ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಮೌಲ್ಯವರ್ಧಿತ ಆಹಾರ ಸಂಸ್ಕರಣೆ, ಎಣ್ಣೆ ಪದಾರ್ಥಗಳ ಪ್ರದರ್ಶನ, ಮಾರಾಟ, ಕೃಷಿಗೆ ಸಂಬಂಧಿಸಿದ ಯೋಜನೆಗಳ ಮಾಹಿತಿ, ಡ್ರೋನ್ ಪ್ರಾತ್ಯಕ್ಷಿಕೆ, ಬೀಜೋಪಚಾರಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಸಚಿವ ವಿ ಸೋಮಣ್ಣ, ಹಳೆಯ ಕೃಷಿ ವಿಧಾನಗಳಿಗೆ ಜೋತು ಬೀಳದೆ ಹೊಸ ಸ್ವರೂಪ ನೀಡುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲೇ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿದೆ. ದೇಶಾದ್ಯಂತ 3000ಕ್ಕೂ ಹೆಚ್ಚಿನ ವಿಜ್ಞಾನಿಗಳು ರೈತರ ಬಳಿಗೆ ತೆರಳಿ ಆಧುನಿಕ ಕೃಷಿ ವಿಧಾನಗಳು ಹಾಗೂ ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ದೂರದೃಷ್ಟಿಯ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ನೀಡಲಿದೆ ಎಂದರು. ಒಂದೊಂದು ತಾಲೂಕಿನ ಕೊನೆಯ ಹಂತದ ಹಳ್ಳಿಗಳಿಗೂ ಕೂಡ ಹೋಗಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಡಾ ರಾಘವೇಂದ್ರ ಭಟ್,
ಸಂಶೋಧನಾ ಕೇಂದ್ರದಿಂದ ರೈತನ ಹೊಲದವರೆಗೂ ತಂತ್ರಜ್ಞಾನ ತಲುಪಿಸುವುದು, ರೈತರ ಜ್ಞಾನ ಹಾಗೂ ತಿಳುವಳಿಕೆಯನ್ನು ಕೃಷಿ ಪ್ರಯೋಗಾಲಯಗಳಲ್ಲಿ ಪರಿಷ್ಕರಿಸಿ ಮತ್ತಷ್ಟು ಅಭಿವೃದ್ಧಿಪಡಿಸುವುದು, ರೈತರಿಗೆ ಕೃಷಿ ಯೋಜನೆಗಳ ಬಗ್ಗೆ ತಿಳುವಳಿಕೆ ನೀಡುವುದು, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಕೃಷಿ ಎಲ್ಲವನ್ನೂ ಸಮಗ್ರವಾಗಿ ಬಳಸಿ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸುವುದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮುಖ್ಯ ಉದ್ದೇಶ ಎಂದರು. ಪಶುವೈದ್ಯ ಬೇಕಾದ ಎಲ್ಲ ಒಂದು ಏನೆಲ್ಲ ಟೆಕ್ನಾಲಜಿ ಇದೆ ಅದನ್ನು ರೈತರಿಗೆ ತಲುಪಿಸಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ತುಮಕೂರು ಜಿಲ್ಲೆಯ ಊರ್ಡಿಗೆರೆ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು, ತಜ್ಞರು, ಅಧಿಕಾರಿಗಳೊಂದಿಗೆ ರೈತ ಮಹಿಳೆಯರು ಭಾಗವಹಿಸಿದ್ದರು. ಹಾಗೂ ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಸಾವಯವ ಗೊಬ್ಬರ ಇರಬಹುದು, ಲಘು ಪೋಷಕಾಂಶಗಳ ಗೊಬ್ಬರ ಇರಬಹುದು, ಬೀಜಗಳಿರಬಹುದು. ಬಳಿಕ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಲೋಗಾನಂದನ್ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಲಾಭ ಸಾಧ್ಯ ಎಂದರು. ಮುಂದೆ ನಾವು ಪ್ರತಿ ತಿಂಗ ಒಂದೊಂದು ಹೋಬಳಿ ಲೆವೆಲ್ಗೆ RSK ಸಮೇತ ನಾವು ಅದನ್ನ ಮಾರಾಟ ಮಾಡೋದಕ್ಕೆ ಈ ಒಂದು ಗಾಡಿಯಲ್ಲಿ ಕೂಡ ನಾವು ಉಪಯೋಗಪಡಿಸ್ಕೋಬಹುದು. ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ರೂಪಾ ಕೃಷಿ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ರೈತರಿಗೆ ಮನವಿ ಮಾಡಿದರು. ಸೊ ಹಾಗಾಗಿ ನಮ್ಗೆ ನೀರಿನ ಉಳಿತಾಯ ಆಗುತ್ತೆ. ಈ ಒಂದು ಯೋಜನೆಯಲ್ಲಿ ನಾವು ಮಲ್ಚಿಂಗ್ ಅನ್ನ ಪ್ರೋತ್ಸಾಹಿಸಲು ಆ ಮಲ್ಚಿಂಗ್ ಹಾಕೊಳ್ಳಿಕ್ಕೆ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದ್ದೀವಿ. ಡಾಕ್ಟರ್ ಕೆಎನ್ ಜಗದೀಶ್ ಸಾವಯವ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಗಳಿಕೆಯ ಕುರಿತು ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರು. ಲಾಭ ಹೆಚ್ಚು ಕಂಡುಕೊಳ್ಬಹುದು. ನಾವು 10 ರೂಪಾಯಿಗೆ 1 kg ಇಲ್ಲಿ ಮಾರಾಟ ಮಾಡೋದ್ರ ಬದಲು 2 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಪಕ್ಕದ ಒಂದು ರಾಜ್ಯಕ್ಕೆ ಕಳಿಸ್ಕೊಡೋದ್ರಿಂದ ರೈತರಿಗೆ ಲಾಭನೂ ಬರುತ್ತೆ. ವಿಜ್ಞಾನಿ ಡಾಕ್ಟರ್ ಸೋಮಶೇಖರ್ ಮಣ್ಣು ಸಂರಕ್ಷಣೆ ಹಾಗೂ ಬೀಜೋಪಚಾರದ ಬಗ್ಗೆ ರೈತರಿಗೆ ಅರಿವು ಮೂಡಿಸಿದರು. ನಾವು ಲೇಪನ ಮಾಡಬೇಕು. ಸೊ ಇದಕ್ಕೆ ಇನ್ನೊಂದು ಮುಖ್ಯವಾದಂತಂದ್ರೆ ಅಂಟು ದ್ರಾವಣ, ಅಂಟು ಬೇಕು ಅಂದ್ರೆ ನಾವು ಮೇಲ್ಗಡೆ ಹಿಡ್ಕೊಂಡಿರುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ ಡ್ರೈ ಆಗಿ ಅಥವಾ ಕೆಳಗಡೆ ಬಿದ್ದು ಬಿಡುತ್ತೆ. ಸೊ ಈ ತರ ಮಾಡ್ತಕ್ಕಂಥದ್ದು